ಇದೇ ಈಸಿಯವಾಗಿ ಕಂಟಿ ಮೇಷ್ಟ್ರ ಜಮೀನ ಉಳಿಸ್ಕೊಳ್ಳಕ್ಕೆ ಅಂತ ನನ್ನ ವಿರುದ್ಧ ಹೊಂಟಿದ್ದ. ಅಂಥದ್ರಾಗೆ ಇವತ್ತು ಯೋನಾನ ಸ್ನೇಹ ಕೈಲಿ ಈ ಫೈಲ್ನ ಓದಿಸ್ದೆ ಹಂಗೆ ಮುಂದುವರೆದು ಬಿಟ್ಟಿದ್ದಿದ್ರೆ ಸ್ಯಾನೆ ದೊಡ್ಡ ತಪ್ಪಾಗ್ಬಿಟ್ಟಿರೋದು. ಅದು ಅತ್ತೆ ಸೈನ್ ಆಗಿದೆಯಾ? ಆದ್ರೇನಂತೆ, ನಾನು ಇಡೀ ಕಾಗ್ದಾನೆ ಅರ್ಧ ಬುಸಾಕ್ತಿದ್ದೆ. ಯಾಕವ ರಾಧಾ, ಇದೆಲ್ಲ ಓದಾಗ ನಿಂಗೆ ಅರ್ಥ ಆಗ್ನಿಲ್ವೇ? ಅದು ರಾಧಾ, ಒಂದ್ ವೇಳೆ ಈ ಫೈಲ್ನ ನಾನು ಏನಾನ ಅವ್ರ ಕೈಗೆ ಪಟ್ಟಿದ್ದಿದ್ರೆ ಅದೆಂತ ದೊಡ್ಡ ತೊಂದರೆ ಆಯ್ತಿತ್ತು ಅಂತ ಗೊತ್ತಾ ನಿಂಗೆ? ನಮ್ಮೂರವ್ರಿಗೆ ನಾನೇ ಮೋಸ ಮಾಡ್ದಂಗೆ ಆಯ್ತಿತ್ತು. ಇನ್ಮ್ಯಾಕನ ಇಂಥ ಇಸೆದಾಗೆಲ್ಲ ನಿಗಾ ಮಾಡಿಕೊ. ಸ್ನೇಹ, ಇವತ್ತು ನನ್ನ ಎಂಥ ದೊಡ್ಡ ಅಪಾಯದಿಂದ ಪಾರ್ ಮಾಡಿಬಿಟ್ಟೆವ ನೀನು. ನಾವು ಯಾಕೆ ಓದು ಬರ ಕಲ್ತಿರ್ಬೇಕು ಅನ್ನೋದನ್ನ ನೀನು ನನ್ನ ಚಂದಕ್ಕೆ ಅರ್ಥ ಮಾಡಿಸ್ಬಿಟ್ಟೆ. ಅತ್ತೆ, ಊರಿನ ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ಕೊಡ್ಸೋರು ನೀವು. ಆದ್ರೂ ನಿಮ್ಮ ಸ್ವಂತ ಮಗಂಗೆ ನೀವು ಆ ಇಸ್ಯ ಬಿಡವ. ಆದರೆ ಈಗ ನಂಗೆ ಒಂದು ನೆಮ್ಮದಿ, ನನ್ನ ಮಗ ಸರಿಯಾದವಳ ಕೈಯ ಸೇರವನೆ. ಇನ್ಮ್ಯಾಕ ಅವನ ಜವಾಬ್ದಾರಿ ಯೋನಿದ್ರು ನಿಂದೆಯ. ಅವ ವಾತಾವರಣ ಸಾನೆ ತಂಪಾಗೈತಲ್ಲ, ಬಿಸಿಲು ತಗೆ ಇಲ್ಲ ಅಲ್ವೇ? ಜಿಟಿ ಬಂದು ಹೋಯ್ತಲ್ಲ, ಅಕ್ಕಿ ತಂಪಾಗೈತೆ. ಮತ್ತೆ ತಿರುಗಿ ಬಿಸಿಲ್ದಾಗೆ ಹೆಚ್ಚಿಗಾದ್ರೆ ಸಿರಿ, ಅದ್ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ತೀಯ? ಅದೇನು ಹೇಳ್ಬೇಕು ಹೇಳು. ಅವ ಅದು ನಮ್ ಚೌಡವಜ್ಜಿ ಒಂದ್ ಮಾತು ಹೇಳಿದ್ರು, ಅನುಭವ ಅನ್ನೋದು ಆಕಾಶದ್ರಿಗೆ ಬೆಳೆದ್ಮೇಕೆ ಉಂಟಿದ ಜಾಗದಾಗೆ ದೂರ ಬೆಡ್ದಾಗ ಏನೈತೆ ಅಂತ ಹೇಳ್ಬೋದಂತೆ. ನಿಜವಾದ ಮಾತೆ, ನಮ್ಮಿಬ್ಬರು ಅನುಭವದ ಮಾತೆ ಅಲ್ವೇ ನಾವು ಮಾತಾಡ್ತಿರೋದು. ದೂರದಾಗ ಏನೈತೆ ಅಂತ ತಿಳ್ಕೊಳ್ಳೋಷ್ಟು ದಾರ್ಶನಿಕತೆ ನನಗಿಲ್ಲ. ಆದರೂ ಹೋಯ್ತಾ ಇವನೇ ತಾಯಿ ಮಗಳ ಸಂಬಂಧ ಬಿಟ್ಟು ಬೇರೆ ಏನು. ಹೌದವ, ಆದ್ರೆ ನನ್ನ ಆತಂಕ ಏನಂದ್ರೆ ಸ್ನೇಹ ಅವ್ರು ಹೇಳ್ದಂಗೆ ಅಲ್ಲುವೆ ಸ್ಥಾನ ಅವ್ರು ಸಿಕ್ಕಿಲ್ಲ ಅಂದ್ರ ನಿಮ್ ನೋವು ಇನ್ನೂ ಜಾಸ್ತಿ ಆಯ್ತದಲ್ಲ ಅನ್ನೋದ ನನ್ನ ಚಿಂತೆ. ನಿನ್ನ ಕಾಳಜಿ ನಂಗೆ ಅರ್ಥ ಆಯ್ತದೆ ಕಣಪ್ಪ. ಈ ದೇಹ ಮಣ್ಣಿಗೆ ಹೋಗೋ ಗಂಟ ಅವಳಿಗೋಸ್ಕರ ಕಾಯ್ತಾ ಇರ್ತೀನಿ. ಅವ ಯಾಕಮ್ಮ ನಾನು ಬರಬಾರ್ದಾ? ನಿಮ್ಮನ್ನ ಮತ್ತೆ ಅಂಕಲ್ನ ನೋಡೋಕೆ ಬರೋ ಅಧಿಕಾರ ಇಲ್ವಾ ನನಗೆ? ಐತೆ ಕಣಪ್ಪ. ನೀವೇ ನಮ್ಮ ಅತ್ತೆ ಹತ್ರ ಬಂದು ನನ್ನ ಬಗ್ಗೆ ಚಾಡಿ ಹೇಳ್ದಾಗಿಂದ ನಾನು ನಿಮ್ಮ ಜೊತೆ ಮಾತೇ ಆಡಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಬಂದೆ. ಆ ಇಸ್ಯ ಬಿಟ್ಟು ಬೇರೆ ಏನಾರ ಇದ್ರಿಗೆ ಹೇಳುವ. ಅಮ್ಮ, ಗಾಬರಿ ಆಗಬೇಡಿ, ನಾನು ಬಂದಿರೋದು ನಿಮ್ಗೆ ಸಹಾಯ ಮಾಡೋಕ್ಕೆ. ಸಾಯನ ನನಗೇನು ಬೇಡ ಕಣವ. ಹಾಗಂದ್ರೆ ಹೇಗೆ? ನಿಮ್ಗೆ ಅದರಿಂದ ದುಡ್ಡು ಸಿಗತ್ತೆ. ದುಡ್ಡು ಸಿಗ್ತದ? ಹಣನ ಯಾವುದು ಬೇಡ ಬಿಡೋವ ನನಗೆ. ಹೌದಾ, ಸರಿ ಬಿಡಿ, ಬೇಡ ಅಂದರೆ ಪರವಾಗಿಲ್ಲ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ನಿಮ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಮ ಇಷ್ಟ. ನೀವು ನನ್ನ ಮಾತನ್ನ ನಂಬ್ತಿಲ್ಲ ಅಂದರೆ ನಿಮಗೆ ಯಾರು ಈ ಕೆಲಸ ಮಾಡೋಕ್ಕೆ ಹೇಳಿದ್ದು, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಅಂತೆಲ್ಲ ನಿಮ್ಗೆ ಹೇಳಲ್ಲ. ಅಮ್ಮ, ಇಷ್ಟೊಂದು ಗಾಬರಿ ಪಡ್ಕೋಬೇಡಿ. ಅವನ್ನ ನೀವು ನಮ್ಮ ಅತ್ತೆ ಹತ್ರ ಕರ್ಕೊಂಡು ಬನ್ನಿ ಅಂತಲೂ ನಾನು ನಿಮ್ಗೆ ಹೇಳಲ್ಲ. ನನಗಾಗ್ತಿರೋ ಬೇಜಾರೇನೆಂದರೆ ನೀವೆಷ್ಟು ನಿಯತ್ತಿಂದ ಅವ್ರಿಗೆಲ್ಲ ಕೆಲಸ ಮಾಡಿಕೊಟ್ರಿ.
ಆದರೆ ಅವ್ರು ನಿಮಗೆ ಮೋಸ ಮಾಡಿಬಿಟ್ರಲ್ಲ ಅನ್ನೋದೇ ನಂಗೆ ಬೇಜಾರು. ನಂಗೆ ಮೋಸನಾ? ಹ್ಞೂ ಮತ್ತೆ ನಿಮಗೆ ಮಾತ್ರ ಬೊಕ್ಸೆ ಎಷ್ಟು ದುಡ್ಡು ಕೊಟ್ಟು ಅವ್ರು ಮಾತ್ರ ಮೂಟೆಯಲ್ಲಿ ದುಡ್ಡು ಸಾಗಿಸ್ಕೋತಿದ್ದಾರೆ. ಊಟದಲ್ಲಿ ದುಡ್ಡು ಸಾಗಿಸ್ತಾವ್ರ? ಹ್ಞೂ ಪಾಪ ನೀವು ತುಂಬ ಒಳ್ಳೆಯವರು. ನಿಮಗಿದೆಲ್ಲ ಹೇಗೆ ಅರ್ಥ ಆಗತ್ತೆ? ನೀವು ಮಾಡಿರೋ ಸಹಾಯಕ್ಕೆ ನೀವು ಅವ್ರನ್ನ ಆರಾಮಾಗಿ 5ರಿಂದ 10 ಲಕ್ಷ ಕೇಳ್ಬೋದಿತ್ತು. ಏನು 5ರಿಂದ 10 ಲಕ್ಷನಾ? ಹ್ಞೂ ಮತ್ತೆ ನಮ್ಮ ಅತ್ತೆ ಬಡ್ಡಿ ಬಂಗಾರಮ್ಮನ ಎದುರಾಕೊಳ್ಳೋದು ಅಂದರೆ ಸುಮ್ಮನೆನಾ? ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ನಿಮ್ಮ ಪ್ರಾಣನೇ ಹೋಗ್ಬೋದಿತ್ತು. ನಿಮ್ಮ ಪ್ರಾಣಕ್ಕೆ ಬರೀ ಒಂದು ಬೊಕ್ಸೆ ಅಷ್ಟೇ ಲೆಕ್ಕನಾ? ಇಲ್ಲ ಇಲ್ಲ, ನನ್ನ ಪಿರಾಣಕ್ಕೆ ನಾನು 15 ಲಕ್ಷ ಕೇಳ್ತೀನಿ. ನೀವು 15 ಲಕ್ಷ ಕೇಳಿದ್ರೆ ಅವ್ರು ಕೊಟ್ಬಿಡ್ತಾರಾ? ಕೊಡ್ಲೇಬೇಕು. ಯಾಕಂದ್ರೆ ನನ್ನ ಜೀವದ ಆಸೆ ಬಿಟ್ಟು ಅವ್ರು ಹೇಳಿದ ಕೆಲಸ ನಾನು ಮಾಡ್ಕೊಟ್ಟಿಲ್ವಾ? ಆದರೂ ಅವ್ರು ಕೊಡಲಿಲ್ಲ ಅಂದರೆ? ಕೊಡ್ಲಿಲ್ಲ ಅಂದ್ರೆ ಬುಟ್ಟೆನಾ? ಇರೋ ವಯಸ್ಸೇ ಅಲ್ಲ, ಬಂಗಾರಮ್ಮನವ್ರ ತವ ಹೇಳ್ಬಿಡ್ತೀನಿ. ಆವಾಗ ಬಾಯಿ ಮುಚ್ಕೊಂಡು ಕೊಟ್ಟೆ ಕೊಡ್ತಾರೆ. ಅಲ್ಲ, ನಾನು ಹಿಂಗೆ ಮೋಸ ಮಾಡಿದ್ರುವ ಈ ವಿಷಯ ಅಲ್ಲ, ನನ್ನ ತಾವು ಏನಕ್ಕವ ಹೇಳ್ತಿದ್ಯಾ? ನೀವು ನಂಗೆ ಯಾಕೆ ಮೋಸ ಮಾಡಿರ್ಬೋದು ಅಂತ ನಾನು ಹಗಲು ರಾತ್ರಿ ತುಂಬ ಯೋಚನೆ ಮಾಡಿದೆ ಅಮ್ಮ. ಆಗ ನಂಗೆ ಅರ್ಥ ಆಗಿದ್ದು ಒಂದೇ ವಿಷಯ, ನಿಮ್ಮ ಇದೇ ಅಸಹಾಯಕತೆನ ಇಟ್ಕೊಂಡು ಅವ್ರು ಚೆನ್ನಾಗಿ ನಿಮ್ಮ ಜೊತೆ ಆಟ ಆಡ್ತಿದ್ದಾರೆ. ಹೌದು ಹೌದವ್ವ. ಯಾರೇ ಆಗಲಿ ಮೊದಲು ಬೀಳೋದೇ ದುಡ್ಡಿಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮ ಈ ಕಷ್ಟನ ಅಸಹಾಯಕತೆನ ಅವ್ರು ಚೆನ್ನಾಗಿ ಬಳಸ್ಕೊತಿದ್ದಾರೆ. ಸರಿಯಾಗಿ ಹೇಳ್ತಿ ಕಣವ್ವ ನೀನು. ನಿಮಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು.